ವಿತೌಟ್ ಇನ್ಫಾರ್ಮೇಶನ್ ಕಿತ್ತು ಬಿಸಾಕಿದ್ದಾರೆ. ಒಂದು ಸಣ್ಣ ಇಮೇಲ್ ಇಂದ 30,000 ಎಂಪ್ಲಾಯ್ಸ್ ನ ಟರ್ಮಿನೇಟ್ ಮಾಡಾಕಿದ್ದಾರೆ. ನಂಬ್ತೀರಾ ನೀವು? ನಂಬಲೇಬೇಕು. ಬೆಳಿಗ್ಗೆ 6 ಗಂಟೆಗೆನೆ ಒರೇಕಲ್ ಕಂಪ್ನಿಯಿಂದ ಮೆಸೇಜ್ ಬಂದಿದೆ, ನಿಮ್ಮನ್ನ ಕಿತ್ತಾಕಿದೀವಿ ಅಂತ. ಬೆಳಿಗ್ಗೆ 6 ಗಂಟೆಗೆನೆ ಒರೇಕಲ್ ಕಂಪ್ನಿಯಿಂದ 30,000 ಎಂಪ್ಲಾಯ್ಸ್ ನ ವಿತೌಟ್ ಇನ್ಫಾರ್ಮೇಶನ್ ವಿತೌಟ್ ಇನ್ಫಾರ್ಮೇಶನ್ ಕಿತ್ತು ಬಿಸಾಕಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆನೆ ಮೆಸೇಜ್ ಬಂದಿದೆ ಇಮೇಲ್ ಅಲ್ಲಿ. ಏನ್ ಮಾಡ್ಬೇಕು ಅವರು? ಮುಂದಿನ ಪರಿಸ್ಥಿತಿ 30,000 ಎಂಪ್ಲಾಯ್ಸ್ ಅಂದ್ರೆ 30,000 ಕುಟುಂಬಗಳನ್ನ ಬೀದಿಗೆ ತೊಳ್ದಂಗೆ ಆಯ್ತು ಈಗ ಒರೇಕಲ್ ಕಂಪನಿ. ಏನ್ ಮಾಡ್ಬೇಕು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು? ಇದಕ್ಕೆ ದೊಡ್ಡ ರೀಸನ್ನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI. ಇದರಿಂದಾಗಿ ಎಂಪ್ಲಾಯೀಸ್ಗೆ ಕೆಲಸ ಇಲ್ದಂಗೆ ಆಗಿದೆ. ಆಗ ಅಮೆಝಾನ್ ಕಂಪ್ನಿ ಅಷ್ಟು ಜನ ಕಿತ್ತು ಬಿಸಾಕಿದ್ರು, ಈಗ ಒರೇಕಲ್ ಕಂಪನಿ. ನೆಕ್ಸ್ಟು ನಾವುಗಳು ಮಾಡ್ತಾ ಇರೋಂಥ ಕಂಪ್ನಿಗಳು ಯಾವ ಟೈಮಲ್ಲಿ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ. ದಯವಿಟ್ಟು ಹುಷಾರಾಗಿರಿ. ಬ್ಯಾಕ್ ಇನ್ಕಮ್ ಅಂತೂ ಇಟ್ಕೊಂಡೇ ಇರಿ. ಯಾವ ಟೈಮಲ್ಲಿ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ. ನೀವು ಓದಿದ್ದೀರಲ್ಲ ಸರ್ಟಿಫಿಕೇಟ್ಗಳು, ಏನು ಪ್ರಯೋಜನ ಬಂತೀಗ? ನಾನು BA ಮಾಡಿದ್ದೀನಿ, MA ಮಾಡಿದ್ದೀನಿ, MCOM ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, CA ಮಾಡಿದ್ದೀನಿ. ಏನಾಯಿತು ಸರ್? ಈಗ ಇಂಜಿನಿಯರ್ ಮಾಡಿದ್ದೀನಿ. ಏನಕ್ಕೆ ಬೆಲೆ ಬಾಳ್ತಿದೆ ಈಗಿನ ಕಾಲದಲ್ಲಿ? ಎತ್ಕೊಂಡೋಗೆಲ್ಲ ನಾ ಬೆಂಕಿಗೆ ಬಿಸಾಕ್ಬೇಡಿ. ಹಾಗೆ ಹೇಳ್ತಾ ಇದ್ರು, ಸರ್ಟಿಫಿಕೇಟ್ಗಳಿದ್ರೆ ಸಾಕು ಕೆಲಸ ಸಿಕ್ಬಿಡ್ತಾ ಇತ್ತು ಅಂತ. ಈಗ ಪ್ರೆಸೆಂಟಲ್ಲಿ ನಿಮಗೆ ಟ್ಯಾಲೆಂಟ್ ಇರಬೇಕು, ಸ್ಕಿಲ್ ಇರಬೇಕು ಅಂತ ಇದ್ರು. ಈಗ ಏನು ಇಟ್ಕೊಂಡಿದ್ರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ನೀವು ಯಾವ ಸ್ಕಿಲ್ ಇಟ್ಕೊಂಡಿದ್ರು ಏನಕ್ಕೂ ಉಪಯೋಗ ಬರ್ತಾ ಇಲ್ಲ. ಈಗ ಎಲ್ಲ AI ಮಾಡಕ್ಕೆ ಬಿಡುತ್ತೆ. ನೀವೇನಕ್ಕೆ ಮತ್ತೆ ನಿಮ್ಮನ್ನ ಇಟ್ಕೊಂಡು ಸಂಬಳಗಳು ಕೊಟ್ಕೊಂಡು ಕಂಪ್ನಿಗೆ ಲಾಸ್ ಅಲ್ವಾ? ಹೌದು ತಾನೇ? ಕಂಪ್ನಿಗೆ ಲಾಸೇ ಅದು. ಅವರು ಅದಕ್ಕೆ ತಲೆ ಉಪಯೋಗಿಸಿ ಕೆಲಸ ಮಾಡಿರೋದು. ನಿಮ್ಮನ್ನು ನೋಡಿಕೊಂಡು ನಿಮ್ಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿಗಳು ಕೊಟ್ಕೊಂಡು ನಿಮ್ಮನ್ನು ನೋಡ್ಕೊಳೋದಕ್ಕೆ ಮ್ಯಾನೇಜರ್ ಬೇರೆ ಇಟ್ಟು ಇವೆಲ್ಲ ಯಾಕೆ ರಿಸ್ಕ್ ತೊಗೊಳೋದು? ಎಲ್ಲ AI ಮಾಡಕ್ಕೆ ಬಿಡುತ್ತಲ್ಲ. ಅದರಿಂದ ಇವುಗಳನ್ನೆಲ್ಲ ನಂಬ್ಕೊಂಡಿದ್ರೆ ನಮ್ಮ ಫ್ಯಾಮಿಲಿಗಳೆಲ್ಲ ಬೀದಿಗೆ ಬಂದುಬಿಡುತ್ತೆ. ಪ್ರೈವೇಟ್ ಕಂಪ್ನಿಗಳೇ ಅಷ್ಟೇ, ನೀರ್ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ. ದಯವಿಟ್ಟು ಹೇಳ್ತೀನಿ, ಬ್ಯಾಕ್ ಇನ್ಕಮ್ ಇಟ್ಕೊಂಡೇ ಇರಿ. ಇಲ್ಲಾಂದರೆ ಬದುಕೋದಂತೂ ತುಂಬ ಕಷ್ಟ ಇದೆ. ಡಬಲ್ ಇನ್ಕಮ್ ಇರಲೇಬೇಕು ಒಬ್ಬ ಮನುಷ್ಯನಿಗೆ, ಇಲ್ಲಾಂದ್ರೆ ಅಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ನಿಜ ಅಥವಾ ನಿಮ್ಮದೇ ಆದ ಏನಾದರೂ ಒಂದು ಬಿಸ್ನೆಸ್ ಮಾಡಿ, ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರ ಆದರೂ ಮಾಡ್ಕೊಳ್ರಿ. ವಿತೌಟ್ ಟೆನ್ಷನ್. ಎಷ್ಟೋ ಜನಕ್ಕೆ ರಾತ್ರಿ ನಿದ್ದೆಗಳು ಕೊಡಲ್ಲ ಕಂಪ್ನಿಗಳವರು. ಟೆನ್ಷನ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ತಲೆ ಕೂದಲೇ ಉದುರೋಗ್ಬಿಡ್ತಾ ಇದೆ ಟೆನ್ಷನ್ ಕೊಡೋದ್ರಿಂದ. ಎಷ್ಟೋ ಜನ ಜಮೀನುಗಳಿರೋರೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಕೆಲಸ. ನೀನು 2 ಲಕ್ಷ ಕೊಡು, 3 ಲಕ್ಷ ಕೊಡು, ತಲೆನೋವು ಬಂದ್ಬಿಟ್ಟಿದೆ ಅಂತ. ನನಗೆ ಗೊತ್ತಿರೋರೇ ಒಬ್ಬ ಫ್ರೆಂಡು ಹೇಳ್ತಾ ಇದ್ರು, ನನಗೆ 3 ಲಕ್ಷ ಸ್ಯಾಲ್ರಿ ಬರ್ತಾ ಇತ್ತು, ಅವ್ರು ಕೊಡೋ ಟೆನ್ಷನ್ಗೆ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ, ತಲೆ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಪಾಪ ಅವ್ರಿಗೆ. ಯಾವುದೋ ಒಂದು ರೇಷನ್ ಅಂಗಡಿ ಇಟ್ಕೊಂಡು ಇವಾಗ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದಾರೆ. ಅವ್ರು ಕೊಡೋ ಸ್ಯಾಲ್ರಿನೂ ಬೇಡ, ಟೆನ್ಷನ್ನು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟು ನೆಮ್ಮದಿಯಾಗಿ ರೇಷನ್ ಅಂಗಡಿ ಇಟ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಈಗ ಆ ಥರ ಪರಿಸ್ಥಿತಿ ಬಂದಿದೆ. ಈಗ ಯಾವುದಕ್ಕೂ ಬ್ಯಾಕ್ ಇನ್ಕಮ್ ಇಟ್ಕೊಂಡಿರಿ. ಇದನ್ನು ನಂಬ್ಕೊಂಡು ಮಾತ್ರ ಇರೋಕ್ಕೆ ಹೋಗಬೇಡಿ. ಯಾವ ಟೈಮಲ್ಲಿ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ. ಅದರಿಂದ ಎಷ್ಟೆಷ್ಟೋ ಕಮಿಟ್ಮೆಂಟ್ಗಳು ಇಟ್ಕೊಂಡಿರ್ತೀವಿ. ಆ ಕಮಿಟ್ಮೆಂಟ್ಗಳೇನಾದರೂ ಒಂದು ಸತಿ ಕೈ ಕೊಡ್ತಂದ್ರೆ ಮರ್ಯಾದೆ ಏನಾಗುತ್ತೆ? ನಮ್ಮದು ಫ್ಯಾಮಿಲಿ ಬೀದಿಗೆ ಬರುತ್ತೆ. 30,000 ಎಂಪ್ಲಾಯೀಸ್ ಅಂದರೆ ತಮಾಷೆನಾ? ಪ್ರೈವೇಟೈಸೇಷನ್ನೇ ಅಷ್ಟು. ಇವುಗಳನ್ನೆಲ್ಲ ನಂಬ್ಕೊಳಕ್ಕೆ ಹೋಗ್ಬೇಡಿ. ಎನಿಯನ್ ಬಿಡಿ, ಪರವಾಗಿಲ್ಲ, ಏನು ಮಾಡ್ತಾರೋ ಮಾಡಲಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಂಥವೇ ಮೋಟಿವೇಟ್ ಮಾಡ್ತಾ ಇರ್ತೀನಿ, ಆಮೇಲೆ ಇಂಥವೇ ಕಂಟೆಂಟ್ ಕೊಡ್ತಾ ಇರ್ತೀನಿ. ಎನಿಯನ್ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾವುದಕ್ಕೂ ಕಾರ್ತಿ ಸೋಲೋ 17 ಅಂತ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೇಕಾಗುತ್ತೆ ನಿಮಗೂ. ಹೊಸದಾಗಿ ಚಾನಲ್ ಕ್ರಿಯೇಟ್ ಬೇರೆ ಮಾಡಿದ್ದೀನಿ. ಬೆಳೆಸ್ರಿ ನಮ್ಮಂಥವ್ರನ್ನ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮಂಥವ್ರನ್ನ ಬೆಳೆಸಿ. ಥ್ಯಾಂಕ್ ಯು.